ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಹುಜನ್ಮದ ಪೂಜಾ ಫಲ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವರು ಇಲ್ಲೇ ಮಾರಾದ್ರ ಪುರೋಹಿತರ್ರಿ. ಇವರು ಆಚಾರ್ಯ ಊರಾಂಗ್ ಬಂದು ಇಲ್ಲೆಲ್ಲ ದಿನ ಪೂಜೆ ಮಾಡಿ ಒಳಗೆ ಇಲ್ಲಿ ಎಲ್ಲ ಬರ್ತದ್ರಿ ಹೊರಗಿಂದ. ನಂಬರ್ ಇದು, ಅವ್ರ ಫೋನ್ ನಂಬರು, ಅವ್ರ ಹೆಸರು, ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ಕರಿಂದ. ಶ್ರೀ ಗೋವಿಂದ ಬಾಯತಿ ಅಧ್ಯಕ್ಷರು, ಶ್ರೀ ರವಿ ದಾನಿ ಉಪಾಧ್ಯಕ್ಷರು, ಶ್ರೀ ಸತೀಶ್ ಕೆ ತಿಕೋಟಿಕರ್ ಅವರು ವಿಜಾಪುರದವರು, ಅವ್ರ ಮೆಂಬರು. ಆಮೇಲೆ ವಿಶ್ವನಾಥ್ ಪಾಟೀಲ್ ಅಂತ ಹೇಳ್ಕಿಂದ ಅವ್ರು ಇಲ್ಲೇ ಆಶ್ರಮವಾಸಿಗಳು. ಅವರು ಮುಕುಂದ್ ಕನ್ನೂರ್ ಅಂತೇಳಿ ಅವ್ರು ಪುಣೆಗೆ ಇರ್ತಾರೆ, ಅವರು ಟ್ರಸ್ಟ್ ಒಳಗಾರ. ಶ್ರೀ ಅರುಣ ಸೋಲಾಪುರ್ಕರ್ ಅಂತ ಹೇಳ್ಕಿಂದ ಅವ್ರು ಬಿಜಾಪುರಕ್ಕೆ ಇರ್ತಾರೆ. ಸತೀಶ್ ಕನ್ನೂರ್ ಅವರು ಡಾಕ್ಟರ್ ವಿಜಾಪುರಕ್ಕೆ ಇರ್ತಾರೆ. ಅರುಣ್ ಫಡ್ನೀಸ್ ಅಂತೇಳಿ ಹುಬ್ಳಿಯವರು. ಆಮೇಲೆ ಅಸ್ಮಿತಾ ಓಕ್ ಅಂತೇಳಿ ಬೆಂಗಳೂರವ್ರು, ಅನಂತಕುಮಾರ್ ಅವ್ರ ರಿಲೇಷನ್, ಕೇಂದ್ರ ಮಂತ್ರಿ ಇದ್ರಲ್ಲ ಅಸ್ಮಿತಾ ಓಕ್ ಬೆಂಗಳೂರು. ಆಮೇಲೆ ಮಧುಕರ್ ನಾಯಕ್ ಅಂತ ಅವರು ಬಾಂಬೆದವರು. ಇವರೆಲ್ಲ ಮೆಂಬರ್ಗಳು. ಇದೆಲ್ಲ ಅವ್ರ ಅಧ್ಯಕ್ಷತೆ ಒಳಗೆ ಎಲ್ಲ ಕಾರ್ಯಕ್ರಮ ನಡೀತಾವ, ಮಟ್ಟದ ಕ್ರಮ ನಡೀತಾವಲ್ರಿ. ಇಲ್ಲಿ ನಿತ್ಯ ಕಾರ್ಯಕ್ರಮ ನಡೀತಾವೆ. 4 ಭಜನೆ ಕಾರ್ಯಕ್ರಮ, ಸಾಮೂಹಿಕ ಧ್ಯಾನ, ಆಮೇಲೆ ಇಲ್ಲಿ ಫೋಟೋ ಪೂಜಾ. ಗುರುಗಳು ಇಲ್ಲೇ ಕೂಡ್ತಿದ್ರು ಯಾವತ್ತೂ. ಅಲ್ಲಿ ಅವರಿದ್ದಾಗ ಇಲ್ಲೇ ಕೂಡ್ತಿದ್ರು. ಇವೆಲ್ಲ ಅವ್ರ ಗುರುಗಳ ಫೋಟೋ, ಇವ್ರ ತಾಯಿ ಫೋಟೋ, ಇವೆಲ್ಲ ಗುರು ಪರಂಪರೆ ಫೋಟೋ. ಇವು ಶಂಕರಾಚಾರ್ಯರದು, ಈ ಕಡೆ ಇವ್ರದು ಚೈತನ್ಯ ಮಹಾಪ್ರಭುಗಳು. ಆಮೇಲೆ ಇವ್ರ ಹಿರಿಯ ಅಣ್ಣ, ಅವ್ರದ ತಂಗಿ ಸುಭದ್ರಾ ಮಾತಾ ಅಂತ ಹೇಳಿ. ಸುಭದ್ರಾ ಮಾತಾ ಅಂತ ಹೇಳಿ ಅವ್ರ ತಂಗಿ. ಅವರು ಇಲ್ಲೇ ಸಾಧನದೊಳಗೆ ಮಹಾರಾಜರ ಬಳಿ ಆಶ್ರಮದೊಳಗೆ ಇದ್ದು ಅವರು ಇಲ್ಲೇ ದೇಹ ಬಿಟ್ಟರು. ಅವ್ರ ಸಮಾಜ ತಂದೆಯವರು ಅವರು ದೊಡ್ಡ ಅಧಿಕಾರಿಗಳಿದ್ದರು ಆಗಿನ ರೆವಿನ್ಯೂ ಬ್ರಿಟಿಷ್ ಕಾಲದ್ದು. ಅವ್ರು ಶಿವರಾಮ್ ಪಂತ್ ಅಂತ ಹೇಳಿಕಿಂದ ಅವರು ಲಘು 1934 ದೇಹ ಬಿಟ್ಟರು. ಇವರು ಅವರು ಕಾಕ ಕಾಶಿನಾಥ್ ಕುಲಕರ್ಣಿ ಅಂತ ಹೇಳ್ಕಿಂದ ಅವರು ಎಲ್ಲ ಮಹಾರಾಜರ ಜಮೀನದು ಎಲ್ಲ ದೇಖರೇಖಿ ಮ್ಯಾನೇಜ್ಮೆಂಟ್ ಅವರೇ ನೋಡ್ಕೊತ ಬಂದರು. ಮಹಾರಾಜಕ್ಕಿಂತ ಪೈಲೆ ಮಹಾರಾಜ ಬಂದ ಬಳಕ ಮಹಾರಾಜರ ಅಧ್ಯಕ್ಷತೆ ಒಳಗೆ ಎಲ್ಲ ಅಡಿಗೆ ಮನೆ, ದಿನ ಪ್ರಸಾದ, ಇದು ಶಂಕರಾಚಾರ್ಯ ಫೋಟೋ. ಇದು ಅವ್ರ ಗುರುಬಂಧುಗಳೆಲ್ಲ ಅವ್ರ ಫೋಟೋಗಳೆಲ್ಲ. ಇದು ವಿವೇಕಾನಂದರದು, ದತ್ತ ಮಹಾರಾಜರದು, ಆಮೇಲೆ ಶಂಕರಾಚಾರ್ಯರದು. ದಮ್ಮಿಡಿಲಿ ಮಾತಾಡ್ತಾರೆ, ಅದ್ರಾಗ ಬರ್ತದೆ, ಮಾತಾಡುವರ್ದಲ್ಲಿ ಇದು ತೊಳಗಿತಾರೆ. ಇದು ಶಂಕರಾಚಾರ್ಯರದು ಫೋಟೋ. ಅವರು ಅವಾಗ ಶಂಕರಾಚಾರ್ಯ ಮಹಾರಾಜರ ಮನೆಗೆ ಬಂದು ಹೋಗ್ಯಾರ. ಅವ್ರೇನೋ ಮಹಾರಾಜ ಸಣ್ಣವರಿದ್ರು, ಸಾಲಿ ಕಲಿತಿದ್ರಿನ 5ನೇ 6ನೇ. ಅವಾಗ ಅವ್ರ ಮನೆಗೆ ಇವ್ರು ಶಂಕರಾಚಾರ್ಯ ಬಂದು ಹೋಗ್ಯಾರ. ಅಲ್ಲಿ ಊರಾಗ ಮನೆ ಐತೆ ಅವ್ರದ್ದು. ಆಮೇಲೆ ನಿನ್ನೆ ನಿತ್ಯ ಪ್ರಸಾದ ಇದೊಂದು ಅದೊಂದು
ಇಷ್ಟೇ ದಿನಂಪ್ರತಿ ಸಪ್ತಾಹದಾಗ ಏನದ ದೊಡ್ಡ ಪ್ರಮಾಣದಾಗ ಅಲ್ಲಿ ಮಾಡ್ಯಾರ ಅವರು. ಇದು ಅಡಿಗೆ ಮನೆ ನೋಡ್ಬಿಟ್ರು. ಇವರು ತಾಯಿಯವರು ಮಾರಾರ ತಾಯಿಯವ್ರದ್ದು ಭಾವಚಿತ್ರ. ಇದು ಏನದ ನಿತ್ಯ ಅಡಿಗೆ ಮಾಡೋದು, ಅಡಿಗೆ ಮನೆ ಸಾಯಂಕಾಲ ನೋಡ್ರಿ. ಇಲ್ಲೇ ಅಡಿಗೆ ಮಾಡೋದು, ಇದು ಮಾಡೋದು. ಇಲ್ಲೇನು ಅಡಿಗೆ ಸಾಮಾನು ಇಟ್ಕೊಳಕ್ಕೆ ಇದು ಒಂದು ಕೋಳಿ. ಇಲ್ಲೆಲ್ಲ ಫ್ರಿಜ್, ಅಡಿಗೆಗೆ ಏನೇನು ಬೇಕೆಲ್ಲ ಮಸಾಲೆ ಸಾಮಾನ ಇಟ್ಕೊಳಕ್ಕೆ ಹೊಂದಿದ್ದು. ಇದಿಲ್ಲೇ ಹಿಟ್ಟಿನ ಗಿರಣಿ. ನಮ್ಗೆ ಊರಾಗ ಹೋಗ್ಲಿಕ್ಕೆ ತ್ರಾಸ ಆತ ಅಂಥೇಳಿ ಗುರುಗಳು ಅದೊಂದು ಹಿಟ್ಟಿನ ಗಿರಣಿ ಒಂದು ಮಾಡಿ ಅವ್ರು ಇರ್ಲಿಕ್ಕೆ ಗೋಧಿ ಎಲ್ಲ ಇಲ್ಲೇ ಸುತ್ತಿನ ಮಂದಿಗೂ ಅನುಕೂಲ ಆಗ್ಯದ. ಅದರಿಂದ ಮತ್ತು ಇದು 2-3 ಕಿಲೋಮೀಟ್ರ್ ಊರಾಗ ಹೋಗೋದು ಅಂಥೇಳಿ ಬ್ಯಾಡ ಅಂತ ಹೇಳ್ಕಿಂದು ಎಲ್ಲ ಏನು ಕಾಯಿ ಪಲ್ಯ ಏನು ರೇಟ್ಗಳು ಇದೆಲ್ಲ ಒಂದು ರೂಮ್ ಮಾಡಿ. ಇಲ್ಲೊಂದು 20-30 ಮಂದಿ ಊಟ ಕೂಡಂಗ, ಅಲ್ಲೊಂದು 10-20 ಮಂದಿ ಕೂಡಂಗ ದಿನ ಪ್ರಸಾದ ಇಲ್ಲೇ ಆಗ್ತದೆ. ಇವೆಲ್ಲ ಅವ್ರು ಏನದ ಮೊದಲಿನ ಗುರುಗಳು, ಈ ಸಂಪ್ರದಾಯದ ಗುರುಗಳು. ಗಿರಿಮಲ್ಲೇಶ್ವರ ಮಹಾರಾಜರು, ಗುರುದೇವ್ ರಾಮದೇವ್ ಮಹಾರಾಜರು, ಸಿದ್ಧಲಿಂಗೇಶ್ವರ ಮಹಾರಾಜರು, ಅವರು ಕನ್ನೂರವರೇ. ಅವರೆಲ್ಲ ಇಲ್ಲೇ ದೊಡ್ಡ ಸತ್ಪುರುಷರು ಊರಾಗ ಆಗಿದ್ದಾರೆ. ಆಮೇಲೆ ವಿರಕ್ತ ಮಠ ಅಂಥೇಳಿ ಊರಾಗ ಒಂದು ಮಠ ಐತಿ. ಇದು ಮಾಳಿಗೆ ಮೇಲೆ ಏನ್ರಿ ಕಾಳ ಕಡಿ ಒಣ ಹಾಕ್ಲಿಕ್ಕೆ ಇಲ್ಲಿ ಜೀನೆ ಮಾಡ್ಯಾರ ಇರ್ಲಿಕ್ಕೆ. ಇದು ಮಾಳಿಗೆ ಮೇಲೆ. ಆಮೇಲೆ ಈ ಕಡೆ ಏನದ ಎಲ್ಲ ಬಾತ್ರೂಮು, ಲ್ಯಾಟಿನ್ ಇಲ್ಲೆಲ್ಲ ದೊಡ್ಡ ಅಡಿಗೆ ಮನೆ ಅದು. ಇದು ಜಾತ್ರೆ ಒಳಗೆ ಅಷ್ಟೇ ಉಪಯೋಗ ಮಾಡ್ತಾರೆ. ಅದು ನಿತ್ಯ ಮಾಡೋದು. ಇದು ಜಾತ್ರೆ ಒಳಗೆ ಉಪಯೋಗ ಮಾಡ್ತಾರೆ. ಜನ ಭಾಳ ಇರ್ತದಲ್ಲ. ಒಂದು 20,000 ಮಂದಿಗೆ ಪ್ರಸಾದ ಆಗಷ್ಟೆಲ್ಲ ಇಲ್ಲಿ ತಯಾರು ಮಾಡ್ತಾರೆ. ಅನ್ನ, ಪಾಯಸ, ಪಲ್ಯ, ಸಾರ. ಇದು ಏನದ ಸ್ಟೋರ್ ರೂಮ್. ಇದು ಅಡಿಗೆದೆಲ್ಲ ರೇಷನ್ ಸ್ಟೋರ್ ಮಾಡ್ಕೊಳಿಕ್ಕೆ. ಅಲ್ಲಿ ಏನದ ಕಾಯಿ ಪಲ್ಯ ಅದು ಹಾಕೊಳಿಕ್ಕೆ. ಇದು ಇದು ಏನದ ಅವ್ರ ಜಮೀನು, ಹೊಲಗೆ ಮಠದ ಹಿಂದಿನ. ಕಬ್ಬು ತೆಗ್ದಾರಿ, ಜೋಳ ಅದ ಬರೀ. ಈಗ ಇಲ್ಲಿ ಕೆನಲ್ ಹರಿದದ. ಇದು ನೀರು ಇದು ಪೂರಾ 24 ಎಕರೆ ದೊಡ್ಡ ಜಮೀನು. ಎಲ್ಲ ಬರ್ತದಲ್ರಿ ಗಿಡ. ಆಮೇಲೆ ಇಲ್ಲಿ ಬಾತ್ರೂಮ, ಸಂಡಾಸ. ನಿತ್ಯ ಇಲ್ಲಿ ಮಂದಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಇಲ್ಲಿ ಇದು ರೊಟ್ಟಿ ಚಪಾತಿ ಸಪ್ತಾಹದೊಳಗೆ ಎಲ್ಲರಿಗೂ ಇದು ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ. ಅಲ್ಲೇನದ ಅನ್ನ ಸಾರು ಅಷ್ಟು ಮಾಡ್ತಾರೆ. ಇಲ್ಲೆಲ್ಲ ರೊಟ್ಟಿ ಚಪಾತಿ ಅವ್ರು 4 ಮಂದಿ ಬಂದು ಮಾಡಿ ಹೋಗ್ತಾರೆ. ಈ ಕಡೆ ಇವಿಷ್ಟ್ರಿ. ಒಳಗೆ ಒಂದು 10-15 ಅವ, 10-15. ಇವು ಒಂದು ಸಣ್ಣ ಒಂದು 10-15. ಇದೇನದ ಅವಕ್ಕೆಲ್ಲ ಅನಾಜ, ಅವಕ್ಕೆಲ್ಲ ಮೇವಾಗಿ ಇವು ಸ್ಟೋರ್ ಮಾಡ್ಕೊಳಿಕ್ಕೆ ಇದೊಂದು ಇದು ಮಾಡ್ಯಾರ ಪಾರ್ಟ.
ಇಲ್ಲಿ ಏನದ ಎತ್ತುಗಳಿಗೆ ಕಟ್ಲಿಕ್ಕೆ ಈಚೆ ಕಡೆಯಿಂದ 4 ಟ್ಯಾಕ್ಟರ್ಗೆ ಇಟ್ಟರ ತಮ್ಮ ಏನು ಒಕ್ಕಲ್ತನ ಸಾಮಾನು ಇಟ್ಕೊಳಿಕ್ ಒಂದು ಇದು ಮಾಡ್ಯಾರ. ಆಚೆ ಕಡೆ ಒಂದು ಪಾರ್ಟ, ಇದು ತೊಗೊಂಡ್ರಿ ಇದು ಈ ಕಡೆ. ಇದು ಗೋಬರ್ ಗ್ಯಾಸ, ಅಡಿಗೆ ಮಾಡ್ಲಿಕ್ಕೆ ಅದು ಇದು ಮಾಡ್ಲಿಕ್ಕೆ ಈಗ ಗೊಬ್ಬರ ಗ್ಯಾಸ್ ಮಾಡ್ಯಾರ. ಚಪ್ಪಲ್ ಹಾಕೊಂಡಿರು. ಏನಾಗ್ಯದ ಖಾಲಿ ಹೊಲಸತ್ತೆ. ಇದ್ರ ಮ್ಯಾಲ ಇಬ್ಬರು ಮನುಷ್ಯರು ಖಾಯಂ ಹಾರ್ಬೇಕು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ರೀ. ಎತ್ತುಗಳು ಇದಕ್ಕೆ ಹೋಗ್ಯಾವ, ಇಲ್ಲೇನೋ ನೆಗಲ್ ಹೊಡ್ಲಿಕ್ಕೇನೋ ಇದ್ದಾರೆ. ಚಲೋ ದೊಡ್ಡ ಎತ್ತುಗಳು ಅವ. ಇದು ತಾಯಿ ಸಮಾಧಿ ತಂಗಿದು ಇಬ್ಬರದು ಇಲ್ಲೇ ಮಾಡ್ಯಾರ್ರಿ. ತಳಗಿಂದ ಏನದು ಕಟ್ಟ್ಯದು ತಂಗಿದು, ಮ್ಯಾಲಿನ ದೊಡ್ಡದು ತಾಯಿದು. ಇದು ಬಸವೇಶ್ವರ ಮತ್ತು ಲಿಂಗಪ್ಪ ಮೂರ್ತಿ ಪಾಲಕ, ಆಮೇಲೆ ಸರ್ಪೇಶ್ವರ, ನಾಗಪ್ಪಂದು ಇದು ನಾಗರ ಪಂಚಮಿದಿಂದ ಹಾಲಾಗೆಲ್ಲ ಇರ್ತೀರಿ. ತಾನೇದು ಅವ್ರು ಅಲ್ಲೇ ಇರ್ತಿದ್ರು, ಇದೇ ರೂಮ್ದಾಗ ಎಲ್ಲ ಮಂದಿ ಅಲ್ಲೇ ದರ್ಶನಕ್ಕೆ ಹೋಗ್ತಿದ್ರು. ಅಲ್ಲಿ ಉಂಟು. ಯಾಕಂದ್ರೆ 5 ಎಕರೆ ಏರಿಯಾ ಆಗ್ತದ, ಕನಿಷ್ಠ ಒಂದು 20 ಮಂದಿ ಸತತ ಹುಡುಗ್ಬೇಕಾಗ್ತದ. ಇದು ಮೊದಲು ತೋರಿ, ಇದು ಹಿಂಗಿದ್ರು ಅವರು ಡ್ರೆಸ್ ಹಿಂಗೆ ಆಗಿದೆ. ಬೆಳ್ಳಗೆ ಶುಭ್ರ ಸಕ್ಕರೆ ಟೊಪ್ಪಿಗೆ ಎಲ್ಲಿ ಹೋದ್ರು ಯಾವತ್ತೂ ಏನು ಮನೆ. ಆಮೇಲೆ ಅವರು ಎಲ್ಲ ಇವರೆಲ್ಲ ಅಣ್ಣತಮ್ಮರು, ಅವರು ಅಣ್ಣ ತಮ್ಮ 4 ಮಂದಿ ಅಣ್ಣತಮ್ಮರು. ಒಬ್ಬರು ದತ್ತಕ್ಕೆ ಹೋದ್ರು ಬೇರೆ ಮನೆ ತನಕ, 5 ಮಂದಿ. ಹಾಂ, ಇವು ಫೋಟೋ ಎಲ್ಲ ಅವರು ಅಣ್ತಂಬ್ರದೇವು 5, ಇದ್ರಾಗ 5 ಮಂದಿ ಬಂದ್ರೆ ಅದ್ರ 4 ಮಂದಿ ಬಂದ. ಅವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಇದ್ರು, ತಹಸೀಲ್ದಾರ್, ಗೆಸ್ಟೆಡ್ ಆಫೀಸರ್ ಇದ್ರು. ಆಮೇಲೆ ಇಲ್ಲಿ ಟಾಂಗಾದಾಗ ಬಿಜಾಪುರ ಕೊಂಟಾಗ ಟಾಂಗಾದಾಗ ಕೂತಾರೆ. ಬಿಜಾಪುರದಾಗ ಸ್ಟೇಷನ್ ಕೊಂಟಾರ ಕಾಣಿಸ್ತದ. ಆಮೇಲೆ ಉತ್ಸವದಾಗ ಮೆರವಣಿಗೆ ಆಗ್ತದಲ್ಲ, ಪಲ್ಲಕ್ಕಿ ಮೆರವಣಿಗೆ, ಇವರೆಲ್ಲ ಭಕ್ತರು. ಇದೆಲ್ಲ ತಕ್ಕೊಂಡಿರಿ ಈ ಫೋಟೋ. ಇದ್ರಾಗ ಇದ್ರ ಸ್ಮೈಲಿಂಗ್ ಬಂದವರು, ನಗುಮುಖ ಬಂದದ್ದು ಇದ್ರಾಗ. ಹಿಂಗೆ ಯಾವತ್ತು ಬಂದವರು ಕೂಡ ನಕ್ಕತ್ತೆ ಮಾತಾಡ್ತಿದ್ರು. ಸಣ್ಣ ಹುಡುಗರು ಬರಲಿ, ದೊಡ್ಡವ್ರು ಬರಲಿ, ಮತ್ತು ಹಾಗೆ ಖಾಲಿ ಕಳಿಸ್ತಿದ್ಲಿ. ಯಾರಿಗೆ ಒಂದು ಹಣ್ಣರೆ ಕೊಡೋದು, ಒಂದು ಏನರೆ ಒಂದು ತಿನ್ಲಿಕ್ಕೆ ಕೊಟ್ಟೆ. ಸಣ್ಣ ಹುಡುಗರಿಗೆ ಮಾವಿನಕಾಯಿ, ಇಂಥವು ದ್ರಾಕ್ಷಿ. ಇದು ಅವರು 60ನೇ ವಯಸ್ಸುಗಳಿಗೆ ಷಷ್ಠಬ್ದಿ ಮಾಡ್ಕೊಂಡಾಗ ಅವ್ರ ಅಣ್ಣ ವೈನಿ ಪುಣ್ಯ ವಚನ ಕೂತಾರೆ.
ಚೆಸ್ಟ್ ಆಫ್ ದಿ ತುಲಾಭಾರ ಮಾಡ್ತಾರಲ್ಲ, ಕಾಟ ಮಾಡ್ತಾರಲ್ಲ, ಇದು ಅವ್ರ ತಂಗಿಯವರು. ಇವ್ರು ಮಹಾರಾಜರು ಅಣ್ಣ, ತಮ್ಮನ ಹೆಂಡ್ತಿ, ಇವ್ರ ತಂಗಿ ಗಂಡ, ಇವರು ಇವ್ರ ತಮ್ಮನ ಹೆಂಡ್ತಿ. ಇವೆಲ್ಲ ಅವರು ಫೋಟೋ, ಅವ್ರ ತಂದೆಯವರು, ತಾಯಿಯವರು. ಇಲ್ಲಿ ತಾಯಿ ಕೂಡ ಕೂತಾರ, ಇಲ್ಲಿ ಬರೀ ತಾಯಿಯಾರ, ಇಲ್ಲಿ ತಂದೆಯವರು, ಇವ್ರ ತಂಗಿ ತಾಯಿ ಮತ್ತು ಮಹಾರಾಜರು ಗುರುಗಳು. ಈ ಕಡೆ ತಾಯಿಯವರು, ಈ ಕಡೆ ತಂಗಿ. ಇವರೆಲ್ಲ ಅವ್ರ ಬಳಗ, ಫ್ಯಾಮಿಲಿ ಒಳಗೆ ಬಳಗ, ತಮ್ಮ, ಅವ್ರ ರಿಲೇಷನ್ ಎಲ್ಲ. ಎಲ್ಲರಂಗೆ ಇದ್ರು ಅವರು. ಥಂಡಿ ದಿನ ಬಂತಂದು ಸ್ವೆಟರ್ ಹಾಕ್ಕೊಳ್ಳೋದು. ನೋಡ್ಲಿಕ್ಕೆ ಏನು ಬೇರೆ ಅನ್ನಿಸ್ತಿದ್ರೆ, ನಮ್ಮಂಗೆ ಯಾರು ಹೇಳಿದ್ರು ಅನ್ನಿಸ್ತಿತ್ತು. ಖರೆ ಅವ್ರ ಜ್ಞಾನ ಭಯಂಕರ ಜ್ಞಾನ. ಎಷ್ಟು ಮಂದಿ ಬರೋದು ಏನು ಸುದ್ದಿ. ಅಂಥವ್ರು ಕೂಡ ನಮಗೂ 40 ವರ್ಷ ಸಂಪರ್ಕ ಬಂತು. ಅವ್ರು ಕೂಡ ಕೋಲಾಗಿ ಮಲ್ಕೊಳ್ಳೋದು, ಊಟ ಮಾಡೋದು, ಅವ್ರು ಎಲ್ಲರೂ ಹೊಂಟ್ರಂದ್ರೆ ಅವ್ರು ಕೂಡ ಪ್ರವಾಸಕ್ಕೆ ಹೋಗೋದು. ಹಿಂಗಾಗಿ ನಮ್ಗೆ ಇದೇ ಊರ, ಇವರೇ ತಾಯಿ ತಂದೆ ಅನಿಸ್ಬಿಟ್ರು. ನಾವು ತಾಯಿ ತಂದೆ ಕಡೆ ಹೋಗಲಿಲ್ಲ ಒಂದು 20-30 ವರ್ಷ. ಕಡೆ ಲಾಸ್ಟಕ್ಕೆ ಅವರು ಭಾಳ ಇದಾದಾಗ ಅವರೇ ಹೋಗಂದಾಗೆ ಹೋದ್ನ. ಹೋಗಪ್ಪ ತಾಯಿ ತಂದೆ ಸೇವೆ ಮಾಡಬೇಕು ಅಂದಾಗ ಸುಮ್ಮ ಅಷ್ಟರ ಪೂರ್ತಿ ಹೋಗ್ತಿದ್ದು 1 ವಾರ. ಮತ್ತೆ ಇಲ್ಲಿ ಇವಾಗ ಭಾಳ ಚಂದ ಮಾಡ್ಯಾರ. ನಾನು ಒಂದು ಸಲ ನೋಡೀನಿ, ಇದು 2ನೇ ಸಲ ನಿಮ್ಗೆ ಕೂಡ ನೋಡೋದು. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಅನೇಕ ಪುಸ್ತಕಗಳನ್ನು ತಮ್ಮ ಸ್ವಂತ ಅನುಭವದಿಂದ ಬರೆದಿದ್ದಾರೆ. ಯಶಸ್ವಿ ಜೀವನ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ನಡೆಯಬೇಕು ಅದರಿಂದ ಹಿಡ್ಕೊಂಡು ಸಮರ್ಥ ರಾಮದಾಸ ಸ್ವಾಮೀಜಿಯವರ ದಾಸಬೋಧ ಈ ಮರಾಠಿ ಗ್ರಂಥವನ್ನು, ಪ್ರಾಸಾದಿಕ ಗ್ರಂಥವನ್ನು ಮಹಾರಾಜರು ಕನ್ನಡಕ್ಕೆ ತರ್ಜುಮೆ ಮಾಡಿ ನಮ್ಮ ಕನ್ನಡ ಭಾಷಿಕರ ಮೇಲೆ ಒಂದು ಮಹದ್ ಉಪಕಾರವನ್ನೇ ಮಾಡಿದ್ದಾರೆ. ನಿಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ದೇಹ ತ್ಯಾಗ ಮಾಡುವಕ್ಕಿಂತ ಮುಂಚೆ 2004ರಲ್ಲಿ ಸುಲಭ ಆತ್ಮಜ್ಞಾನ ಈ ಗ್ರಂಥದ ರಚನೆ ಮಾಡಿದರು. ಈ ಗ್ರಂಥವು ಎಷ್ಟು ಸಹಜ ಮತ್ತು ಸರಳ ಇದೆ ಅಂದರೆ, ವೇದಾಂತದ ಪ್ರಕ್ರಿಯೆಗಳನ್ನು ಅತ್ಯಂತ ಮಾರ್ಮಿಕವಾಗಿ ಎಲ್ಲರಿಗೂ ಸಹಜ ಸರಳವಾಗಿ ಅನುಭವಕ್ಕೆ ಬರುವ ಭಾಷೆಯಲ್ಲಿ ಸಮರ್ಥ ಸದ್ಗುರು ಅದನ್ನು ವಿಶದೀಕರಿಸಿದ್ದಾರೆ. ಅವರು ಅದರ ಪ್ರಸ್ತಾವನೆ ಒಳಗೆ ಬರೀತಾರೆ, ಮನುಷ್ಯನು ಭುಂಜಿಸುವ 4 ಪ್ರಕಾರದ ಖಾದ್ಯ ಪದಾರ್ಥಗಳು. ಅದರ ಖಾದ್ಯ, ಚೋಷ್ಯ, ಲೇಹ್ಯ ಮತ್ತು ಪೇಯ. ಅಂದರೆ ಒಂದು ಕಡಿಯೋದು, ಅಗಿಯೋದು, ಜಗಿಯೋದು, ಒಂದು ನೆಕ್ಕೋದು, ಚೀಪೋದು ಮತ್ತು ಕುಡಿಯೋದು. ಈ 4 ವಿಧದ ಪದಾರ್ಥಗಳಲ್ಲಿ ಈ ಸುಲಭ ಆತ್ಮಜ್ಞಾನ ಗ್ರಂಥ ಹೇಗಿದೆ ಅಂತಂದರೆ, ಕುಡಿಯೋದಷ್ಟು, ನೀರು ಕುಡಿಯೋಷ್ಟು ಸರಳಿದೆ. ನಮ್ಮ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ಮಾನವನ ಕರ್ತವ್ಯ ಮೀಮಾಂಸೆಯಿಂದ ಆರಂಭವಾದ ಹೊತ್ತಿಗೆಯೂ ಪರಮ ಜ್ಞಾನಿಯ ಅಪೂರ್ವ ಬಾಳಿನ ಬಣ್ಣನೆಯೊಂದಿಗೆ ಮುಗಿಯುತ್ತದೆ. ಗುರು, ಸತ್ಸಂಗ, ಮಾಯೆ, ವಿರಾಗ, ಭಕ್ತಿ, ಧ್ಯಾನ, ಜ್ಞಾನ, ಮಹಾವಾಕ್ಯೋಪದೇಶ, ಮುಕ್ತ ಜೀವನ, ಈ ಎಲ್ಲ ವಿಷಯಗಳ ಸುಲಭ ವಿವೇಚನೆ ಇಲ್ಲಿದೆ. ಈ ಸುಲಭ ಆತ್ಮಜ್ಞಾನ ಗ್ರಂಥವು 9-10 ಭಾಷೆಗಳಲ್ಲಿ ತರ್ಜುಮೆಯಾಗಿದೆ, ಭಾಷಾಂತರಗೊಂಡಿದೆ. ಮೂಲ ಕನ್ನಡ, ಅದು ಆಮೇಲೆ ಮರಾಠಿ, ಹಿಂದಿ, ತೆಲುಗು, ಗುಜರಾತಿ ಹಾಗೂ ತಮಿಳ್ ಮತ್ತು ಸಂಸ್ಕೃತನಲ್ಲಿ ಆಗ್ತಾ ಇದೆ. ಹಾಗೂ ವಿದೇಶಿ ಭಾಷೆಗಳಾದ ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್, ಜರ್ಮನಿ ಈ ಭಾಷೆಗಳಿಗೆ ತರ್ಜುಮೆಯಾಗಿದೆ. ಅವರು ಸರಿಸುಮಾರು ಒಂದು 60-70 ಗ್ರಂಥಗಳನ್ನು ಬರೆದು ಅದನ್ನು ಭಾಷಾಂತರ ಕೆಲವು ಗ್ರಂಥಗಳು ಆಗಿವೆ. ಇಂಗ್ಲೀಷ್ನಲ್ಲಿಯೂ ಕೂಡ ಈ ಸುಲಭ ಆತ್ಮಜ್ಞಾನದ್ದು
ಈಸಿ ಸ್ಟೆಪ್ಸ್ ಟು ಸೆಲ್ಫ್ ರಿಯಲೈಸೇಷನ್ ಮತ್ತು ಫ್ಲೈಟ್ ಟು ಸೆಲ್ಫ್ ರಿಯಲೈಸೇಷನ್ ಅಂತ ಈ ಗ್ರಂಥವು ಈಗ ಯುರೋಪ್ನಲ್ಲಿಯೂ ಕೂಡ ಅತ್ಯಂತ ಜನಪ್ರಿಯ ಆಗ್ತಾ ಇದೆ. ಅದು ಒಂದು ತೋಡ್ರಿ, ಅದು 9 ಭಾಷೆ ಒಳಗೆ ಬಂದದ್ದು. ಧೂಜಾಡಿಸ್ಬೇಕೇನು ಇದನ್ನ ಸ್ವಲ್ಪ ಮಾತಾಡ. 2004 ಮಹಾರಾಜರು ತಮ್ಮ ದೇಹ ಬಿಡುವಕ್ಕಿಂತ ಮುಂಚೆ ಈ ಸುಲಭ ಆತ್ಮಜ್ಞಾನ ಗ್ರಂಥದ ಮೇಲೆ ಬಹಳ ಕುಲಂಕುಷ ತಮ್ಮ ಅನುಭವ, ಹಿಂದೆ ಪ್ರಕಟ ಆದ ಎಲ್ಲ ಪುಸ್ತಕಗಳ ಸಾರವನ್ನ ಈ ಸುಲಭ ಆತ್ಮಜ್ಞಾನದಲ್ಲಿ ಇಟ್ಟುಕೊಂಡಿದ್ದಾರೆ. ಅದನ್ನ ಮಹಾರಾಜರ ಜನ್ಮ ಶತಮಾನೋತ್ಸವದಲ್ಲಿ ಮರಾಠಿಯಲ್ಲಿ ಬಂತು, ಆಮೇಲೆ ಹಿಂದಿಯಲ್ಲಿ ಬಂತು, ಆಮೇಲೆ ಗುಜರಾತಿ ಒಳಗೆ ಬಂತು, ಆಮೇಲೆ ತೆಲುಗು ಒಳಗೆ ಬಂತು. ಅದೇ ರೀತಿ ಮಹಾರಾಜರ ಸದ್ಭಕ್ತರಾಗಿರ್ತಕ್ಕಂಥ ಡಾಕ್ಟರ್ ವಸಂತರಾವ್ ದಾನಿ ಹಾಗೂ ಸುಬ್ಬರಾವ್ ಅವರು ಸೇರಿ ಅದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರು. ಆಮೇಲೆ ಫ್ರೆಂಚ್ ಭಾಷೆ, ಸ್ಪ್ಯಾನಿಷ್, ಜರ್ಮನ್ ಈ ಥರ ಅನೇಕ ಭಾಷೆಗಳಲ್ಲಿ ಈ ಗ್ರಂಥ ಭಾಷಾಂತರಿತ ಆಗಿ ಮುಮುಕ್ಷುಗಳಿಗೆ ಒಂದು ದಾರಿದೀಪವಾಗಿದೆ. ಸಮರ್ಥ ಸದ್ಗುರು ಮಹಾರಾಜರು ಮೂಲತಃ ನಮ್ಮ ಕನ್ನೂರದವರೇ. ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ಗ್ರಂಥಗಳು ಅಧ್ಯಾತ್ಮ ಭಾಂಡಾರ ಎಂಬ ಪ್ರಕಟಣಾ ಸಂಸ್ಥೆ ವತಿಯಿಂದ ನಮ್ಮ ಸಮರ್ಥ ಸದ್ಗುರು ಮಹಾರಾಜರೇ ಸುಮಾರು 75-80 ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ದು. ಅದರ ಮುಖಾಂತರ ಅನೇಕ ಗ್ರಂಥಗಳು ಇಲ್ಲಿ ಪರಮಾಮೃತ ಬೋಧ, ಸುಲಭ ಆತ್ಮಜ್ಞಾನ, ಅವರು ಗುರುಗಳಾದ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರು ಬರೆದಿರ್ತಕ್ಕಂತಹ ಆತ್ಮಜ್ಞಾನದ ಗುರುಕಿಲ್ಲಿ, ಪ್ರಬೋಧ ಸುಧಾಕರ, ಬ್ರಹ್ಮಬೋಧ ವೈಭವ, ಅನುಭವ ಜ್ಞಾನ, ಭಾವಾರ್ಥ ಆತ್ಮಾರಾಮ, ಪರಮಾರ್ಥ ಮಾರ್ಗ ಪ್ರದೀಪ